ಇಲ್ಲ ತೆಗಿತೀನಿ ಬಿಡ ನಾನು ಕರೆಕ್ಟಾಗಿ. ವಾಯ್ಸ್ ಕಳಿಸ್ಬೇಕಲ್ಲ. ಕೇಳಿಸೈತೆ ಮಾತಾಡ. ಪಾವಗಡ ತಾಲೂಕು ತಿಮ್ಮಮ್ಮನಹಳ್ಳಿ ಗ್ರಾಮದ ಇಲ್ಲಿ ಸುಮಾರು 2 ವರ್ಷಗಳಿಂದ ಇಲ್ಲಿ ಗಲಾಟೆ ನಡೀತೈತೆ. 15 ವರ್ಷದಿಂದ ಗಲಾಟೆ ನಡೀತೈತೆ. ಇದಕ್ಕೆ ಸಂಬಂಧಪಟ್ಟವರು ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆ ಬಂದು ಈ ಸಮಸ್ಯೆ ಬಗೆಹರಿಸಿದೆ. ಯಾಕೆಂದರೆ ಇವತ್ತು ಜಿಂಕೆ ಕರಡಿಗಳ ಕಾಟ, ಇವತ್ತು ಅಲ್ಲಿ 200-300 ಜನ ರೈತರು ಆ ಕಡೆ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ರೈತ ಐರ ಸುಬ್ರಾಯಪ್ಪ ಅಂಬರು ನಮ್ಮದು ಇದು ಜಮೀನು ನಕಾಶೆಗಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಿಂದ ಸರ್ವೆ ಡಿಪಾರ್ಟ್ಮೆಂಟು ಮತ್ತು ತಾಲೂಕು ದಂಡಾಧಿಕಾರಿ ನಕಾಶೆಗೆ ಎಲ್ಲೈತೋ ಅಲ್ಲಿ ದಾರಿ ತೋರಿಸಿ ಆ ರೈತರಿಗೆ, ಅಲ್ಲಿ 200-300 ಜನ ಹೊಲಕ್ಕೆ ಹೋಗೋ ರೈತರಿಗೆ ಒಂದು ನ್ಯಾಯ ಕೊಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಭಾಳ ಹೋರಾಟಗಳಿಗೆ ಇಳಿಬೇಕಾಗ್ತೈತೆ. ಯಾಕಂದರೆ ಒಬ್ಬ ರೈತ ನೊಂದಾಗ ಎಲ್ಲರೂ ಕಣ್ಣೀರು ಬರ್ತವೆ. ಇವತ್ತು ಹಣ್ಣು ತರಕಾರಿ ಎಲ್ಲ ಇವತ್ತು ನೋಡ್ತಾ ಇದೆಲ್ಲ ದುಂಕೆ ಮೇಯ್ತಾ ಇದ್ದಾವೆ, ಆ ಕಡೆ ಹೋಗ್ತಾ ಇಲ್ಲ. ಅದರಿಂದ ಆ ಸುಬ್ರಾಯಪ್ಪ ಅಂಬರ್ದು ಮತ್ತು ಈ ಕಡೆ ಆ ರೈತರಿಗೂ ನೀವು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ತಾಲೂಕು ದಂಡಾಧಿಕಾರಿ ಬಂದು ನಕಾಶೆಗೆ ಎಲ್ಲೈತೋ ಅಲ್ಲಿ ದಾರಿ ನಾಳೆನೇ ಬಂದು ತುರ್ತಾಗಿ ಇದನ್ನು ದಾರಿ ತೋರಿಸಿದ್ರೆ ಅಲ್ಲಿ ಒಂದು 200-300 ಜನಕ್ಕೆ ಅನುಕೂಲ ಆಗ್ತೈತೆ. ಒಬ್ಬನಿಂದ ಪಾಪ ಅಷ್ಟು ಜನ ಅಳ್ತಾ ಇದ್ದಾರೆ ರೈತರು. ಇವತ್ತು ತರಕಾರಿ ಎಲ್ಲ ಮಕ್ಕಳು ಮರಿ ಸಾಕೋದು, ಕುಟುಂಬ ರಕ್ಷಣೆ ಮಾಡ್ಬೇಕಾದ್ರೆ ಎಷ್ಟು ಬಾಧೆ ಬೀಳ್ತಾರೆ. ಇವತ್ತು ತಿಮ್ಮಮ್ಮನಹಳ್ಳಿ ಗ್ರಾಮದ ಬಂದು ನಾನು ಕೂಡ ಬೆಳಗ್ಗೆ ದಟ್ಟಿ ಸರ್ವೇರ್ ಬಂದಿದ್ದರು, ಆರ್ಯಗಳು ಮತ್ತು ರವಿ ಅವರು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆರು ಬಂದಿದ್ದರು. ಮತ್ತು ಪೊಲೀಸ್ನವ್ರು ಕೂಡ ಬಂದಿದ್ರು, ತಿರುಮಳಿ ಪೊಲೀಸ್ನವರು. ಅವ್ರು ಕೂಡ ನೋಡಿ ಕಾರ್ ಇಲ್ಲೇ ನಿಂತೈತೆ. ಅವ್ರು ಕೂಡ ಭಾಳ ಜನ ಹೇಳಿದ್ವಿ, ಯಾರೋ ಒಬ್ಬರು ಕೇಳ್ತಾ ಇಲ್ಲ, ಇದು ನನ್ನ ಜಮೀನು ನಕಾಶೆಗೆ ಇಲ್ಲ ಅಂತ ಹೇಳ್ತಾರೆ. ತಕ್ಷಣ ಅದನ್ನು ತಾಲೂಕು ದಂಡಾಧಿಕಾರಿ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವ್ರು ಪರಿಶೀಲನೆ ಮಾಡಬೇಕಂತ ಹೇಳಿ ನಮ್ಮ ತಿಮ್ಮಮ್ಮನಹಳ್ಳಿ ಗ್ರಾಮಸ್ಥರಿಗೊಂದು ನ್ಯಾಯ ಕೊಡಬೇಕಂತ ಹೇಳಿ ಈ 2 ಮಾತುಗಳನ್ನು ಮಾತಾಡಿ ಮುಕ್ತ ಮಾಡಿ.